ಲೋಕಸಭಾ ರಣಕಣ ಕೋಟೆ ನಾಡಿನಲ್ಲಿ ರಂಗೇರ್ತಾ ಇದ್ದು ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಕ್ಷೇತ್ರದಾದ್ಯಂತ ಭರ್ಜರಿ ಮತಬೇಟೆ ನಡೆಸ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಹಿರಿಯೂರಿನ ಪ್ರಮುಖ ಬೀದಿಗಳಲ್ಲಿ ರೋಡ್ ಶೋ ನಡೆಸಿದಂತಹ ಕಾರಜೋಳ ಅವರಿಗೆ ಕ್ಷೇತ್ರದ ಜನ ಸಾಥ್ ಕೊಟ್ಟರು. ಈ ವೇಳೆ ಮಾತನಾಡಿದ ಕಾರಜೋಳ, ಈ ಬಾರಿ ಕಾಂಗ್ರೆಸ್ನವರಿಗೆ ವಿರೋಧ ಪಕ್ಷದಲ್ಲಿ ಕೂರುವಷ್ಟು ಸ್ಥಾನಗಳು ಬರಲ್ಲ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಕಳೆದ ಬಾರಿ ₹1 ಕೆಲಸವನ್ನೇ ಕ್ಷೇತ್ರದಲ್ಲಿ ಮಾಡಿಲ್ಲ. ಜಿಲ್ಲೆಯ ಅಭಿವೃದ್ಧಿಗಾಗಿ ಬಿಜೆಪಿಗೆ ಮತ ಕೊಡಿ, ಆಡಳಿತ ಪಕ್ಷದ ಅಭ್ಯರ್ಥಿಯಾದ ನನಗೆ ನೀವು ಆಶೀರ್ವಾದ ಮಾಡಿ ಎಂದಿದ್ದಾರೆ. ಹಾಗೂ ಪ್ರತಿಯೊಬ್ಬರೂ ಮನೆ ಮನೆಗೆ ಹೋಗಿ ಮೋದಿ ಕೈ ಬಲಪಡಿಸುವ ನಿಟ್ಟಿನಿಂದ ಈ ಬಾರಿ ನನಗೆ ನಿಮ್ಮ ಅಮೂಲ್ಯ ಮತವನ್ನ ನೀಡಿ ಅಂತ ಜನರಲ್ಲಿ ಕೈ ಮುಗಿದು ಮನವಿ ಮಾಡಿದ್ದಾರೆ. ಲೋಕಸಭಾ ಕ್ಷೇತ್ರ ಚಿತ್ರದುರ್ಗದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೋವಿಂದ ಕಾರಜೋಳ ಗೆದ್ರೆ ನರೇಂದ್ರ ಮೋದಿಜಿ ಅವ್ರ ಸಾಲಿನಲ್ಲಿ ಕೂಡ್ತೇನೆ. ಕಾಂಗ್ರೆಸ್ ಗೆದ್ರೆ ರಾಹುಲ್ ಗಾಂಧಿ ಅವ್ರ ಹಿಂದೆ ಕೂಡಬೇಕಾಗ್ತದ. 30 ಇದ್ದದ್ದು 31 ಆಗ್ಬಹುದು ಅಷ್ಟೇ. ಅವ್ರಿಗೆ ಪ್ರತಿಪಕ್ಷ ಸ್ಥಾನ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಅಭ್ಯರ್ಥಿ BN ಚಂದ್ರಪ್ಪನವ್ರಿಗೆ 2014ರಿಂದ 19ವರೆಗೆ ತಾವು ಆಶೀರ್ವಾದ ಮಾಡಿ ಆರಿಸಿ ಕಳಿಸಿದ್ರೆ ಒಂದೇ ₹1 ಡೆವಲಪ್ಮೆಂಟ್ ಕೆಲಸ ಆಗ್ಲಿಲ್ಲ. ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.